ಇದು ಲಕ್ಷ್ಮಿ ಸ್ಕಲ್ಪ್ಚರ್ ಆಗುತ್ತಿದೆ ನೋಡಿ, ಯಾವ ರೀತಿ ಆಗುತ್ತೆ ಇದಕ್ಕೆ ಔಟ್ಲೈನ್ ಹೊಡ್ಕೊಂಡು ಮತ್ತೆ ಬ್ರಷ್ ಮಾಡಬೇಕು. ಇವಾಗ ಬನ್ನಿ, ಬ್ರಷ್ ಮಾಡಿದ ನಂತರ ಸ್ಪಂಜ್ ಮಾಡಿ ಫುಲ್ ಡ್ರೈ ಬ್ರಷ್ ಹೊಡೆದು ಈ ರೀತಿ ಸ್ಪಂಜ್ ಮಾಡಲಾಗಿದೆ ನೋಡಿ. ಈ ರೀತಿ ಫಿನಿಶಿಂಗ್, ಫುಲ್ ಫಿನಿಶಿಂಗ್ ಇದು. ಇದು ಆದ ಬಳಿಕ ಕ್ಯೂರಿಂಗ್ ಆಗಬೇಕು ಒಂದು 10 days. ಬಿಟ್ಟ ನಂತರ ಕಲರಿಂಗ್ ಸ್ಟಾರ್ಟ್. ಸ್ವಲ್ಪ ಕುಳಿತು ಕಾಲು ನೋವ್ತಿದೆ, ಹೊರಗಡೆ ಹೋಗಿ ಬರ್ಬೇಕು. ಇವಾಗ ಅಡ್ಡಾಡ್ಕೊಂಡು ಮೋಡ ಅಂತೂ ಬಹಳಷ್ಟಾಗಿದೆ. ಕೆರೆ ದಂಡೆಗೆ ಬಂದಿದ್ದೀನಿ ಇವಾಗ. ಇಲ್ಲಿ ನೋಡಿ, ಫುಲ್ಲು ನೀರು ಕಾದು ಕುಂತಿದೆ. ಇವಾಗ ಮಳೆ ಸ್ವಲ್ಪ ಕ್ಷಣದಲ್ಲಿ ಮಳೆ ಬರೋಂಗಿದೆ. ಬ್ಲ್ಯಾಕ್ ಆಗೈತೆ ಪೂರ ಮೋಡ. ನಡ್ರಪ್ಪ ಲಘು ಹೋಗೋಣ. ನೋಡಿ ನೀರು ಮಳೆ ಬಂದೇ ಬಿಡ್ತು ನೋಡಿ. ತರಕಾರಿ ಎಲ್ಲ ಪ್ಯಾಕಿಂಗ್ ಮಾಡ್ತಿದ್ದಾರೆ ಎಲ್ಲರೂ. ಮಳೆ ಬಂದ ಬಳಿಕ ಬಟ್ ಏನಪ್ಪ